ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್‌ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್‌ನಲ್ಲಿ ಮೀನಾ ಅವರು ಮನೇಲಿಲ್ವಾ ಮಾವ, ಹೊರಗಡೆ ಹೋಗಿದಾರಾ ಅಂತ ಶ್ರುತಿ ಕೇಳ್ತಾಳೆ. ಸೂರ್ಯ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾನಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮನೇಲೇ ಇದ್ರೆ ಚಾಕ್ರಿ ಮಾಡ್ಬೇಕಲ್ಲ, ಅದಕ್ಕೆ ಹೋಟೆಲ್‌ಗೆ ಗದ್ಗ್ಸಕ್ ಕರ್ಕೊಂಡೋಗಿದ್ದಾನೆ ಗಂಡ. ಇಬ್ರು ಮನೆಗ್ ಬಂದ್ ಒಂದ್ಸಲ ತೇಗಿದ್ರೆ ಸಾಕು, ಮನೆಯೆಲ್ಲ ಈ ರೂಮ್ ಫ್ರೆಶ್ನರ್ ಹೊಡೆದಾಗ ಪರಿಮಳ ಬರುತ್ತಲ್ಲ, ಆ ರೀತಿ ಬರುತ್ತೆ, ನೋಡ್ತಾ ಇರಿ ಅಂತ ಶಾಂತಿ ಹೇಳ್ತಾಳೆ. ಆಲ್ರೆಡಿ ಮನೆಯೆಲ್ಲ ವಾಸನೆ ಬರ್ತಿದ್ಯಲ್ಲೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಡ್ಗೆದ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ, ಕೇಬಲ್ ಸುಟ್ಟಾಗೆ ನಿನ್ ಕರ್ಳು ಸುಟ್ಟು ವಾಸನೆ ಬರ್ತಾ ಇದೆ. ಆ ಮಗ ಸೊಸೆ ಮೇಲೆ ಅದೇನು ಒಯ್ಕೋತಿಯೇ ಹಾಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಬೆಳಿಗ್ಗೆ ಹೋದವ್ರು ಕಣೋ, ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ? ಹೋಗ್ಲಿ ಬಿಡಿ, ಅವ್ರಿಲ್ಲ ಅಂತ ನಾವೇನ್ ಉಪವಾಸ ಇರ್ತೀವಾ? ಅದಿಕ್ಕೆ ನಾನೇ ಅಡ್ಗೆ ಮಾಡಿದ್ದು. ಅಡ್ಗೆ ಮಾಡಿ ಮಾಡಿ ಮೈಕೈ ಎಲ್ಲ ನೋವ್ತಿದೆ ಅಂತ ಶಾಂತಿ ಹೇಳ್ತಾಳೆ. ಒಂದೊತ್ತು ಒಂದೊತ್ತು ಅಡ್ಗೆ ಮಾಡಿದ್ಕೆ ನಿನ್ಗೆ ಇಷ್ಟೊಂದು ಮೈಕೈ ನೋವು ಬಂದ್ಬಿಡ್ತು ಅಂದ್ರೆ, ಇನ್ನು ಇಡೀ ದಿನ, ಇಡೀ ವರ್ಷ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು, ನಿಮ್ಗಳಿಗೆ ಅಡ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು, ಅವಳಿಗಿನ್ನೆಷ್ಟು ಮೈಕೈ ನೋವು ಬಂದಿರ್ಬೇಡ ಯೋಚನೆ ಮಾಡೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಿಮ್ಮಪ್ಪಂಗೆ ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಅಲ್ಲೇ ಅವ್ರ ಸೊಸೆ ಗುಣಗಾನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಅದೇ ಟೈಮ್‌ಗೆ ರೋಹಿಣಿ ಬರ್ತಾಳೆ. ರೋಹಿಣಿ, ಬಾಮ್ಮ ಬಾಮ್ಮ, ಬಾ ಊಟ ಮಾಡೋಣ, ನಾನೇ ಅಡ್ಗೆ ಮಾಡಿದೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ ಬರ್ತಾಳೆ. ಅಮ್ಮನ್ ಬಗ್ಗೆ ಮೀನಿಂಗೇನಾದ್ರೂ ಗೊತ್ತಾಗೋಯ್ತಾ? ಹೇಗ್ ಕೇಳಿ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಆಯ್ತೇನಮ್ಮ, ಊರ್ ಮೆರವಣಿಗೆ ಎಲ್ಲ ಆಯ್ತಾ ಮೀನಮ್ಮ? ಏನ್ ನುಂಗುದ್ರಿ? ಎಗ್ ರೈಸಾ, ಫ್ರೈಡ್ ರೈಸಾ ಅಂತ ಶಾಂತಿ ಕೇಳ್ತಾಳೆ. ನಿನ್ ಬಾಯಿಗೆ ಫಿನೈಲ್ ಬೇಕಾ, ಗಂಜ್ಲ ಬೇಕಾ? ಏನ್ ಹಾಕೊಂಡ್ ಉಜ್ಜಿದ್ರೆ ಸರಿಯಾಗುತ್ತೆ ಹೇಳೆ ಅಂತ ರಂಗನಾಥ್ ಅವರು ಶಾಂತಿನ ಕೇಳ್ತಾರೆ. ನಂತರ ಮೀನಾ, ಡಾಕ್ಟ್ರು ಏನ್ ಹೇಳಿದ್ರು ತಾಯಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಜ್ವರ ಕಮ್ಮಿ ಆಗೋದಕ್ಕೆ ಮಾತ್ರೆ ಕೊಟ್ಟಿದ್ದಾರ್ ಮಾವ ಅಂತ ಹೇಳಿ ಮೀನಾ ಹಿಂದೆ ತಿರುಗಿ ಬಂದಿದ್ದಾರಿನೇ ನೋಡ್ತಿರ್ತಾಳೆ. ಯಾರನ್ನ ನೋಡ್ತಿದ್ಯಾ ತಾಯಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಪ್ರಮೀಳಾ ಬರ್ತಾಳೆ. ಪ್ರಮೀಳಾ ಬರೋದ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಬನ್ನಿ ಬಾ, ಬನ್ನಿ ಬನ್ನಿ, ಹೇಗಿದ್ದೀರಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಚೆನ್ನಾಗಿದ್ದೀನಪ್ಪ, ನೀವು ಅಂತ ಪ್ರಮೀಳಾ ಕೇಳ್ತಾಳೆ. ಚೆನ್ನಾಗಿದ್ದೀನ್ ತಾಯಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸತ್ಯ ಗೊತ್ತಾಗೋಯ್ತಾ? ಅದಕ್ಕೆ ಮನೆ ಕರ್ಕೊಂಡ್ ಬಂದಿದಾರ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ, ಚೆನ್ನಾಗಿದ್ದೀರಾ ಅಂತ ಮನೋಜ್ ಕೇಳ್ತಾನೆ. ಚೆನ್ನಾಗಿದ್ದೀನಪ್ಪ, ನೀವು ಅಂತ ಪ್ರಮೀಳಾ ಹೇಳ್ತಾಳೆ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಮನೋಜ್ ಹೇಳ್ತಾನೆ. ಅದ್ಕೆ ಇವ್ರು ಅಜ್ಜಿ ಊರ್ ಪಕ್ದೂರವ್ರಲ್ವಾ ಅಂತ ರವಿ ಕೇಳ್ತಾನೆ. ಹೌದು ಅಂತ ಮೀನಾ ಹೇಳ್ತಾಳೆ. ಹೌದು ಕಣೋ ರವಿ, ರೋಹಿಣಿ ಮನೆ ಬಿಟ್ಟು ಹೋದಾಗ ರೋಹಿಣಿನ ಹುಡ್ಕೊಂಡ್ ಹೋಗಿದ್ವಲ್ಲ, ಆಗ ಇವ್ರ ಮನೆಗೂ ಹೋಗಿದ್ವಿ ಅಂತ ಮನೋಜ್ ಹೇಳ್ತಾನೆ. ಇವಳಗ್ ಬೇರೆ ಕೆಲ್ಸ ಇಲ್ಲ, ರೋಡಲ್ಲಿ ಹೋಗೋರ್ನೆಲ್ಲ ಮನೆ ಕರ್ಕೊಂಡ್ ಬಂದ್ಬಿಡ್ತಾಳೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ಇವ್ರಿಬ್ರಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಕೃಷ್ಣ ಎತ್ಕೊಂಡು ಬರ್ತಾನೆ. ಅದನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಸೂರ್ಯ ಮಗು ಎತ್ಕೊಂಡ್ ಬಂದಿದ್ ನೋಡಿ, ಓ, ಮಗು ನಿನ್ನತ್ರ ಇದ್ದಾನಾ, ನಿದ್ದೆ ಮಾಡ್ತಾ ಇದ್ದಾನ ಅಂತ ಸೂರ್ಯನ ಹತ್ರ ಬಂದು ಕೃಷ್ಣ ನೋಡಿ, ಇದೇನೋ ಕಣ್ಣಿಗೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಒಂದು ಸಣ್ಣ ಆಕ್ಸಿಡೆಂಟ್ ಅಂತ ಸೂರ್ಯ ಹೇಳ್ತಾನೆ. ಆಕ್ಸಿಡೆಂಟಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಮಾವ, ನಾವ್ ಹೋಗಿದ್ದ ಹಾಸ್ಪಿಟಲ್ಗೆ ಇವರು ಆಂಬ್ಯುಲೆನ್ಸ್ ಅಲ್ಲಿ ಬಂದ್ರು. ಕೃಷ್ಣ ಆ ರೀತಿ ನೋಡಿ ನಾವೇ ಒಂದು ಕ್ಷಣ ಹೆದರು ಬಿಟ್ವಿ. ಇವನು ಆಟ ಆಡ್ಬೇಕಾದ್ರೆ ಯಾರೋ ಗಾಡಿಲ್ ಬಂದು ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ರೋಡಲ್ಲಿ ಮಕ್ಳಿರೋದ್ನ ನೋಡಿ ಹಾಗೆಲ್ಲ ಗಾಡಿ ಓಡಿಸ್ತಾರೆ. ಛೇ, ಇನ್ನೆಂತ ಕೆಟ್ಟ ಜನ ಇರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ದೌಲತಪ್ಪ, ದೌಲತ್ತು. ಅವ್ರಿಗೇನು 10 ನಿಮಿಷದ ಕ್ರೇಜ್ ಅಷ್ಟೇ. ಆದ್ರೆ ಅವ್ರು ಮಾಡೋ ಅನಾಹುತಗಳಿಂದ ಪಾಪ ಎಷ್ಟೋ ಜನ ಜೀವನ ಪೂರ್ತಿ ಬೆಲೆ ತೆತ್ಬೇಕಾಗತ್ತೆ. ಅವ್ರೇನಾದ್ರೂ ನನ್ನ ಕೈಗೆ ಸಿಗಾಕೊಂಬೇಕು, ಹಂಗಂಗೆ ಅವ್ರ ಅಂಗಾಂಗಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಪಾಪ, ಕಣ್ಗೆ ತುಂಬಾ ಏಟಾಗಿದ್ಯೇನೋ ಅಂತ ರವಿ ಕೇಳ್ತಾನೆ. ಇಲ್ಲ ಕಣೋ, ಕಣ್ಣಿಗೇನಷ್ಟು ಏಟಾಗಿಲ್ಲ. ಈ ಕಣ್ಣು ಉಬ್ಬತ್ರ ಸ್ವಲ್ಪ ಎಲ್ಲ ತೆರ್ಚ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಅದಕ್ಕೆ ಫುಲ್ಲು ಬ್ಯಾಂಡೇಜ್ ಹಾಕಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ನಾಳಿದ್ದು ಬ್ಯಾಂಡೇಜ್ ತೆಗಿತಾರೆ ಮಾವ. ಅದಕ್ಕೆ 2 ದಿನ ನಮ್ಮನೇಲೇ ಇರ್ಲಿ ಅಂತ ನಾನೇ ಕರ್ಕೊಂಬಂದೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ನೀವೇ ಬೀದಿಯಲ್ಲಿ ಬಿತ್ಕೊಂತಾ ಇದ್ದೀರಾ. ಜ್ಞಾಪಕ ಇದೆಯಾ ನಿಮ್ಗೆ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಏನೇ ಏನೇ ನೀನ್ ಮಾತಾಡ್ತಾ ಇರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲಿಗೂಡಲ್ಲಿ ಹುಲಿಗಳ ರಾಶಿನೇ ವಾಸ ಮಾಡಕ್ ಬಂದಿರೋ ಆಗಿದೆ ಈ ಪರಿಸ್ಥಿತಿ ಅಂತ ಶಾಂತಿ ಹೇಳ್ತಾಳೆ. ಮನೆಗ್ ಬಂದವ್ರ ಮುಂದೆ ಹೀಗೇನೆ ಮಾತಾಡೋದು, ಬುದ್ಧಿ ಇದ್ಯೇನೆ ನಿನ್ಗೆ? ನೀವೇನು ತಪ್ಪು ತಿಳ್ಕೊಂಬೇಡಿ ತಾಯಿ ಅಂತ ರಂಗನಾಥ್ ಅವರು ಪ್ರಮೀಳಾಗೆ ಹೇಳ್ತಾರೆ. ಪರವಾಗಿಲ್ಲ ಅಣ್ಣ, ನಾವು ಹಾಸ್ಪಿಟ್ಲಲ್ಲೇ ಇರ್ತೀವಿ ಅಂತ ಹೇಳಿದ್ವಿ. ಆದ್ರೆ ಸೂರ್ಯನೇ ನಮ್ ಮಾತ್ ಕೇಳ್ದೆ ಕರ್ಕೊಂಬಂದ್ಬಿಟ್ರು. ನನ್ನಿಂದ ನಿಮ್ಗಳ ಮಧ್ಯೆ ಜಗಳ ಆಗದ್ ಬೇಡ. ಪರವಾಗಿಲ್ಲ, ನಾವು ಹೊರಗಡೆನೆ ಇರ್ತೀವಿ. ಸೂರ್ಯ, ಕೊಡಬ್ಬ ಮಗುನ ಅಂತ ಪ್ರಮೀಳಾ ಕೇಳ್ತಾಳೆ. ಎರಿಮಾ ನೀವು ಹೊರಗಡೆ ಹೋಗೋದಿಕ್ಕ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಯಾರನ್ನ ಕೇಳಿ ಕರ್ಕೊಂಬಂದ್ಯೋ, ಇದು ನನ್ನ ಮನೆ ಅಂತ ಶಾಂತಿ ಹೇಳ್ತಾಳೆ. ಈ ಮನೆ ನಮ್ಮ ಅಪ್ಪನ ಹೆಸರಲ್ಲೂ ಇದೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ಮಗುಗೆ ಏಟಾಗಿದೆ, ತಾಯಿ ಇಲ್ದೇ ಇರೋ ಮಗು ಕಣೆ ಅದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಒಂದ್ ವೇಳೆ ಈ ಮಗುಗೆ ಅಮ್ಮ ಇದ್ದಿದ್ರೆ ಅದೆಷ್ಟು ಸಂಕಟ ಪಡೋರು ಯೋಚನೆ ಮಾಡಿ. ಈ ಮಗುನೂ ಅಷ್ಟೇನೆ, ನಾವೆಲ್ಲ ಎಷ್ಟೇ ನೋಡ್ಕೊಂಡ್ರು ಈ ಮಗು ಸುಮ್ನೆ ಇರುತ್ತೆ.
ಆದ್ರೆ ತಾಯಿ ಸ್ಪರ್ಶ ಇದ್ರೇನೆ ಈ ಮಗುಗೂ ಸಮಾಧಾನ ಆಗೋದು. ಆದ್ರೆ ಈ ಮಗುಗೆ ಆ ಅದೃಷ್ಟ ಇಲ್ಲ. ಕಡೇ ಪಕ್ಷ ಈ ಮಗು ಹುಷಾರಾಗೋವರ್ಗಾದ್ರೂ ನಮ್ ನೆರಳಲ್ಲೇ ಇರ್ಲಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ರೀ, ಈಗಾಗ್ಲೇ ಎಲ್ರು ರೂಮ್‌ಗೋಸ್ಕರ ಕಿತ್ತಾಡ್ತಿದಾರೆ. ಈಗ ಇವ್ರೆಲ್ಲಿರ್ತಾರೆ? ಏನೇ ಮಾರಮ್ಮ, ಅಲ್ಲಲ್ಲಲ್ಲಲ್ಲ ಮೀನಮ್ಮ, ಅವ್ನ್ಗಂತೂ ಬುದ್ಧಿ ಇಲ್ಲ. ನಿನ್ಗೇನಾಗಿತ್ತು ಅಂತ ಶಾಂತಿ ಕೇಳ್ತಾಳೆ. ಇವನು ಒಂದ್ಸಲ ನನ್ ಜೀವನೇ ಕಾಪಾಡಿದಾನೆ. ಅವನು ಕಷ್ಟ ಬಂದಾಗ ಹಾಗೇನೆ ಬಿಡಕ್ಕಾಗತ್ತಾ ಅಂತ ಮೀನಾ ಹೇಳ್ತಾಳೆ. ಅಷ್ಟೊಂದ್ ಅಕ್ರೆ ಇದ್ರೆ ನೀನು ನಿಮ್ ತಾಯಿ ಮನೆಗಲ್ವಾ ಕರ್ಕೊಂಡೋಗ್ಬೇಕಾಗಿರೋದು. ಇಂಥವ್ರಿಗೆ ಸೇವೆ ಮಾಡೋಕೆ ಅಂತಾನೆ ನಿಮ್ಮಮ್ಮ ಅಲ್ಲಿ ದೊಡ್ಡ ಅರಮನೆ ಕಟ್ಸಿದಾರನಮ್ಮ ಅಲ್ಲಿ ಅಂತ ಶಾಂತಿ ಹೇಳ್ತಾಳೆ. ನೀವೇನ್ ದೊಡ್ಡ 5 ಸ್ಟಾರ್ ಹೋಟ್ಲು ಕಟ್ಸ್ಬಿಟ್ಟಿದ್ದೀರಾ? ಹಲೋ, ಇವಾಗ ಏನ್ ನಿಮ್ ಸಮಸ್ಯೆ ಅಂತ ಸೂರ್ಯ ಶಾಂತಿನ್ ಕೇಳ್ತಾನೆ. ನೀವಿಬ್ರೇ ಕಂಡ್ರೆ ನನ್ ಸಮಸ್ಯೆ. ಅಲ್ಲ, ಯಾರ್ಯಾರ್ನೋ ಮನೆ ಕರ್ಕೊಂಬರ್ತೀರಲ್ಲ ಅಂತ ಶಾಂತಿ ಹೇಳ್ತಾಳೆ. ಯಾರ್ಯಾರೋ ಅಲ್ಲ, ಯಾರನ್ನೇ ಕರ್ಕೊಂಬಂದ್ರು ಅವ್ರನ್ನ ನಮ್ಮ ಮನೆಗ್ ಕರ್ಕೊಂಬಂದು ಉಪಚಾರ ಮಾಡೋದು ಮನುಷ್ಯರಾದವರ ಮನುಷ್ಯ ಧರ್ಮ. ನೋಡಿ ತಾಯಿ, ನೀವಿಬ್ರು ಇಲ್ಲೇ ಇರಿ. ಅವಳಿಗೆ ಯಾವಾಗ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಮ್ಮ, ಇರ್ಲಿ ಬಿಡಮ್ಮ. ಈ ಆಂಟಿ ತುಂಬಾ ಒಳ್ಳೆಯವರಮ್ಮ. ನಾನು ಅವ್ರ ಮನೆಗೆ ಹೋಗಿದ್ದಾಗ ಅವರು ಕಾಫಿ ತಿಂಡಿ ಎಲ್ಲಾ ಕೊಟ್ಟಿದ್ರು ಅಂತ ಮನೋಜ್ ಹೇಳ್ತಾನೆ. ಕಾಫಿ ತಿಂಡಿ ಕೊಟ್ರೆ ಒಳ್ಳೆಯವರಾಗ್ಬಿಡ್ತಾರೇನೋ ಅಂತ ಶಾಂತಿ ಹೇಳ್ತಾಳೆ. ಚಿಕ್ಕ ಹುಡ್ಗ ಅಮ್ಮ, ಕಣ್ಣಿಗ್ ಬೇರೆ ಕಟ್ಟಾಕಿದ್ದಾರೆ. ಪಾಪ ವಯಸ್ಸಾದವ್ರು ಎಲ್ಲೋಗ್ತಾರೆ ಹೇಳಿ? 2 ದಿನ ಇರ್ಲಿ ಬಿಡಮ್ಮ ಅಂತ ರವಿ ಹೇಳ್ತಾನೆ. ಇವ್ರು ಉಳ್ಕೊಳಕ್ ಜಾಗ ಎಲ್ಲಿದೆ ಅಂತ ಶಾಂತಿ ಹೇಳ್ತಾಳೆ. ನಮ್ ರೂಮಲ್ಲೇ ಇರ್ಲಿ ಬಿಡಿಯತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅದ್ನ ಕೇಳಿ ಎಲ್ರೂ ಶಾಕ್ ಆಗ್ತಾರೆ. ನಿಮ್ ರೂಮಲ್ಲ? ಅಲ್ಲ ಕಣಮ್ಮ ರೋಹಿಣಿ, ಇದು ನೀನ್ ಹೇಳ್ತಿರೋ ಮಾತಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಅತ್ತೆ ಅಂತ ಹೇಳಿ ಪ್ರಮೀಳನ ಅಮ್ಮ ಅಂತ ಕರೀತಾಳೆ. ಅದನ್ನ ಕೇಳಿ ಎಲ್ರೂ ಶಾಕ್ ಆಗ್ತಾರೆ. ನಂತರ, ಅಂದ್ರೆ ಈ ಆಂಟಿ ಮನೋಜ್ ಅವ್ರಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ ಇವ್ರೇ ಹೇಳ್ತಿದ್ದಾರೆ. ಹಾಗಿದ್ಮೇಲೆ ನಮ್ ಕೈಲಾದ್ ಸಹಾಯನ ನಾವ್ ಇವ್ರಿಗೆ ಮಾಡ್ಬೇಕಲ್ವಾ? ಪರವಾಗಿಲ್ಲ ಅತ್ತೆ, ಇವ್ರು ನಮ್ ರೂಮಲ್ಲೇ ಇರ್ಲಿ ಅಂತ ರೋಹಿಣಿ ಹೇಳ್ತಾಳೆ. ನಿನ್ಗೆ ಎಷ್ಟು ವರ್ಷನೋ ಗೊತ್ತಿಲ್ಲ ಪೌಡ್ರು. ಆದ್ರೆ ಇಷ್ಟು ವರ್ಷದಲ್ಲಿ 2 ಒಳ್ಳೆ ಕೆಲ್ಸ ಮಾಡಿದ್ಯಾ. ಒಂದು ಆ ಗಂಡು ಮುತ್ತೈದೆಗೆ ಬಾಳ್ ಕೊಟ್ಟಿದ್ದು. 2ನೇದು ಎಳೆ ಮಗುಗೆ ರೂಮ್ ಕೊಟ್ಟಿದ್ದು. ಆಯ್ತಲ್ಲ. ಮೀನಾ, ಹೋಗಮ್ಮ, ಇವ್ರಿಗೆ ಊಟದ ವ್ಯವಸ್ಥೆ ಮಾಡೋಗು ಅಂತ ಸೂರ್ಯ ಮೀನನ್ಗೆ ಹೇಳ್ತಾನೆ. ಮೀನಾ ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಅಡ್ಗೆ ಮಾಡಿ ಇಟ್ಟಿದ್ದೀನಿ. ಅದನ್ನ ಸೈಡಲ್ಲಿ ಇಟ್ಬಿಟ್ಟು ನೀನ್ ಬೇಕಾದ್ರೆ ಬೇರೆ ಅಡ್ಗೆ ಮಾಡ್ಕೊಡಿ ಇವ್ರಿಗೆ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ, ಫಸ್ಟ್ ಹೋಗಿ ಆ ಮಗುನ ಮಲಗ್ಸಪ್ಪ, ಪಾಪ ನಿದ್ದೆ ಬರ್ತಾ ಇದೆ. ಬನ್ನಿ ತಾಯಿ, ಎಲ್ಲ ಊಟ ಮಾಡೋಣ ಬನ್ನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ, ಯಾವಾಗ್ಲೂ ಈ ಮಗು ಜೊತೆ ನೀವೇ ಇರ್ತೀರಾ? ಅವ್ರ ಅಪ್ಪ ಅಮ್ಮ ಎಲ್ಲಿ? ಮುಂದಕ್ಕೆ ಅವ್ರ ಅಪ್ಪ ಅಮ್ಮನೂ ಏನಾದ್ರೂ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರಾ ಹೇಗೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ಯಾಕತೆ ಹಾಗೆಲ್ಲ ಮಾತಾಡ್ತೀರಾ? ಪಾಪ ಮಗುಗೆ ತಂದೆ ತಾಯಿ ಯಾರೂ ಇಲ್ಲ. ಪಾಪ ಇವರೇ ಅವನನ್ನ ನೋಡ್ಕೊಂತಾ ಇರೋದು ಅಂತ ಮೀನಾ ಹೇಳ್ತಾಳೆ. ತಾಯಿ, ನಿಮ್ಗೊಬ್ಳು ಮಗ್ಳಿದಾಳೆ ಅಂತ ಹೇಳಿದ್ರಿ ಒಂದ್ಸಾರಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಅವಳು ದುಬೈಯಲ್ಲಿ ಕೆಲಸ ಮಾಡ್ತಾಳೆ ಅಂತ ಪ್ರಮೀಳಾ ಹೇಳ್ತಾಳೆ. ಪರವಾಗಿಲ್ಲಮ್ಮ, ಬನ್ನಿ ಎಲ್ಲ ಊಟ ಮಾಡೋಣ ಬನ್ನಿ ಅಂತ ಹೇಳಿ ರಂಗನಾಥ್ ಅವರು ಎಲ್ರನ್ನೂ ಕರ್ಕೊಂಡೋಗ್ತಾರೆ. ನಂತರ, ನೋಡುದ್ಯಮ್ಮ ರೋಹಿಣಿ, ಏನೆಲ್ಲಾ ಮಾಡ್ತಿದ್ದಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅಂತ. ನನ್ ಕರ್ಮ. ಅಲ್ಲ, ಬೀದಿ ಬಿಕಾರಿಗಳನ್ನೆಲ್ಲ ಮನೆಯೊಳಗಡೆ ತಂದು ಮಡ್ಕೊಂತಾ ಇದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಅದ್ನ ಕೇಳಿ ರೋಹಿಣಿ ಕಣ್ಣೀರಾಗ್ತಿರ್ತಾಳೆ. ಅಲ್ಲ, ಈ ಮಗುಗೆ ನಿಜವಾಗ್ಲೂ ಅಪ್ಪ ಅಮ್ಮ ಇಲ್ವಾ? ಅಥವಾ ಈ ಮಗುನೇ ಬೇಡ ಅಂತ ಅವ್ರಿಬ್ರು ಬಿಟ್ಟೋಗ್ಬಿಟ್ಟಿದಾರ? ಒಂದು ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ಈ ಅಮ್ಮ ಬೇರೆ ಮಾತೇ ಆಡಲ್ಲ, ಜೊತೆಗೆ ಮಗು ಬೇರೆ. ಈ ಹುಟ್ಟು ಬೇರೆ ಎಂತದ್ದೋ ಏನೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಅತ್ತೆ ಅಂತ ರೋಹಿಣಿ ಕಿರ್ಚ್ಕೊಂತಾಳೆ. ಏನಮ್ಮ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಪಾಪ ಅವ್ರು ಕೇಳಿಸ್ಕೊಂತಾರೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಕೇಳಿಸ್ಕೊಂಡ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನಿನಗ್ ಗೊತ್ತಿಲ್ಲ. ಇಂಥ ಜನ ಬಿಟ್ಟಿಯಾಗಿ ಸಿಕ್ಕ್ರೆ ಏನು ಬಿಡಲ್ಲಮ್ಮ. ರೋಹಿಣಿ, ನಾಳೆ ಈ ಅಮ್ಮ ಮಗು ಇಬ್ರು ಮನೆ ಬಿಟ್ಟು ಹೋಗ್ಬೇಕು. ಅದಕ್ಕೆ ನೀನೇ ಏನಾದ್ರೂ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ನಾನಾ ಅಂತ ರೋಹಿಣಿ ಹೇಳ್ತಾಳೆ. ನೀನೇ ನೀನೇ ತಾನೇ ಗುಂಗ್ರಿ. ನಿನ್ ಗುಂಗ್ರು ತಲೆಲಿ ಈ ಮನೆ ಹಾಳ್ ಐಡಿಯಾಗಳೆಲ್ಲ ಬೇಕಾದಷ್ಟಿರುತ್ತೆ. ನಿನ್ ಗುಂಗ್ರು ಕೂದ್ಲು ತರಾನೇ. ಒಂದ್ ಐಡಿ ಉಪಯೋಗ್ಸು. ನಾಳೆನೆ ಅವರಿಬ್ರೂನು ಮನೆಯಿಂದ ಆಚೆ ಹಾಕೋ ಜವಾಬ್ದಾರಿ ನಿಂದು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ನಂತರ ಸೂರ್ಯ ಕೃಷ್ಣ ಮಲಗಿಸಿ ಊಟಕ್ಕೆ ಅಂತ ಹೋಗ್ತಾನೆ. ಸೂರ್ಯ ಹೋಗ್ತಿದ್ದಾಗೆ ರೋಹಿಣಿ ತನ್ನ ರೂಮ್ಗೆ ಓಡೋಗಿ ಕೃಷ್ಣ ತಪ್ಕೊಂಡು ಅಳ್ತಿರ್ತಾಳೆ. ನೆಕ್ಸಿನಲ್ಲಿ ಮನೋಜ್ ಹಾಗೂ ರೋಹಿಣಿ ಇಬ್ರು ಹಾಲಲ್ಲಿ ಮಲಗಿರ್ತಾರೆ. ಆಗ ಅಲ್ಗೆ ಕ್ರಿಶ್ ಬಂದು, ಅತ್ತೆ, ಅತ್ತೆ, ನೀವ್ ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ ಅತ್ತೆ? ಹೇಳಿ ಅತ್ತೆ, ಯಾಕೆ ಮಾತಾಡ್ತಿಲ್ಲ, ಎದ್ದೇಳಿ ಅತ್ತೆ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಆಗ ರೋಹಿಣಿ ಗಾಬ್ರಿಲಿ ಎತ್ಕೂತು ಕ್ರಿಶ್ ಅಂತ ಹೇಳ್ತಾಳೆ. ಯಾಕತ್ತೆ ಬಂದಾಗಿಂದ ನನ್ ಜೊತೆ ಮಾತಾಡ್ತಿಲ್ಲ, ಮಾತಾಡಿ ಅತ್ತೆ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಆಗ ಮನೋಜ್ಗೆ ಎಚ್ಚರ ಆಗಿ, ರೋಹಿಣಿ, ಏನಿದೆಲ್ಲ? ಆ ಹುಡ್ಗ ಯಾಕೆ ನಿನ್ನನ್ನ ಅತ್ತೆ ಅಂತ ಕರಿತಾ ಇರೋದು ಅಂತ ಮನೋಜ್ ಕೇಳ್ತಾನೆ. ಅದು ಅದು ನನ್ಗೂ ಗೊತ್ತಿಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಯಾಕತ್ತೆ, ನಾನ್ ನಿಮಗ್ ಗೊತ್ತಿಲ್ವಾ? ಅತ್ತೆ, ನನ್ನನ್ ಯಾಕೆ ನೀವು ನೋಡೋಕೆ ಬರ್ಲಿಲ್ಲ? ನನ್ ಮೇಲ್ ಕೋಪನಾ? ನಾನ್ ನಿಮ್ಗೆ ಬೇಡ್ವಾ ಅತ್ತೆ ಅಂತ ಕ್ರಿಶ್ ಹೇಳ್ತಾನೆ. ಆಗ ಪ್ರಮೀಳಾ ಬಂದು, ಕ್ರಿಶ್ ಬಾ ನೀನು ಅಂತ ಕೃಷ್ಣ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ, ಏ ಇರಿ ಇರಿ, ಒಂದ್ ನಿಮಿಷ ಒಂದ್ ನಿಮಿಷ. ಏ ಹುಡ್ಗ, ಯಾರೋ ನಿಮ್ ಅತ್ತೆ ಅಂತ ಮನೋಜ್ ಕೇಳ್ತಾನೆ. ಕಲ್ಯಾಣಿ ಅತ್ತೆ ಅಂತ ಕ್ರಿಶ್ ಹೇಳ್ತಾನೆ.
ಏ ಹುಡ್ಗ, ಇವ್ರು ಕಲ್ಯಾಣಿ ಅಲ್ಲಪ್ಪ, ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಇಲ್ಲ, ಇವ್ರು ರೋಹಿಣಿ ಅತ್ತೆ ಅಲ್ಲ, ಕಲ್ಯಾಣಿ ಅತ್ತೆನೆ ಅಂತ ಕ್ರಿಶ್ ಹೇಳ್ತಾನೆ. ರೋಹಿಣಿ, ಕಲ್ಯಾಣಿ, ಏನಿದೆಲ್ಲ? ರೋಹಿಣಿ, ಏನಾಗ್ತಿದೆ ಇಲ್ಲಿ ಅಂತ ಮನೋಜ್ ಕೇಳ್ತಾನೆ. ಪಾಪ, ಮಗುಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ರೀ. ಕನ್ಸೋ ಭಯಾನೋ ಏನೋ ಆಗಿದೆ. ನೀವ್ಯಾಕೆ ಮನೋಜ್ ಇದ್ರ ಬಗ್ಗೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂತಾ ಇದ್ದೀರಾ? ಅಮ್ಮ, ನೀವು ಮಗುನ ಕರ್ಕೊಂಡೋಗಿ. ಮನೋಜ್, ನೀವು ಮಲ್ಕೊಳ್ಳಿ, ನೀವು ಹೋಗಿ ಅಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಆಗ ಚಪ್ಪಾಳೆ ತಟ್ತಾ ಸೂರ್ಯ ಎಂಟ್ರಿ ಕೊಡ್ತಾನೆ. ಸೂರ್ಯನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ನಿನ್ನ ನೋಡ್ದಾಗ್ಲೆಲ್ಲ ಏನೋ ಅನುಮಾನಗಳು ಬರೋದು ಪೌಡ್ರು. ಇವತ್ತು ಏನೋ ಸಂದೇಶಗಳು ಸಿಗೋ ಹಾಗಿದೆ ಅಂತ ಸೂರ್ಯ ಹೇಳ್ತಾನೆ. ಏನು? ಯಾವ ಸಂದೇಶ? ಏನು? ಏನದು? ಅಮ್ಮ, ನೀವು ಮಗುನ ಕರ್ಕೊಂಡೋಗಿ ಅಂತ ಹೇಳದ್ನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು, ಇರ್ತಾರೆ ಅಂತ ಹೇಳಿ ಸೂರ್ಯ ಕೃಷ್ಣ ಎತ್ಕೊಂತಾನೆ. ಕ್ರಿಶ್, ಕೇಳಿಸ್ಕೊ ಇಲ್ಲಿ. ಕಲ್ಯಾಣಿ ಯಾರು, ರೋಹಿಣಿ ಯಾರು ಅಂತ ಸೂರ್ಯ ಕೃಷ್ಣ ಕೇಳ್ತಾನೆ. ರೋಹಿಣಿ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಕಲ್ಯಾಣಿ ಇವ್ರೆ ಅಂತ ಕ್ರಿಶ್ ಹೇಳ್ತಾನೆ. ಕ್ರಿಶ್, ನೀನು ಸುಮ್ನಿರು ಅಂತ ರೋಹಿಣಿ ಹೇಳ್ತಾಳೆ. ಏಯ್, ಏನ್ ಸುಮ್ನಿರ್ಬೇಕು? ಏನ್ ನಡೀತಾ ಇದೆ ಇಲ್ಲಿ? ಕಲ್ಯಾಣಿ ಯಾರು? ಯಾವ ಕಲ್ಯಾಣಿನ ನೀನು ಅಂತ ಮನೋಜು ಗದರ್ತಾನೆ. ಏನದು ಪಂಚಾಯ್ತಿ? ಅದು ಈ ಟೈಮ್ನಲ್ಲಿ ಅಂತ ರಂಗನಾಥ್ ಅವ್ರು ಬಂದ್ ಕೇಳ್ತಾರೆ. ಏನಮ್ಮ ರೋಹಿಣಿ, ಏನಾಗ್ತಿದೆ ಇಲ್ಲಿ ಅಂತ ಶಾಂತಿ ಕೇಳ್ತಾಳೆ. ಸತ್ಯಗಳ ಅನಾವರಣ. ಎಲ್ಲರೂ ಸ್ವಲ್ಪ ಸಾವಧಾನ ಚಿತ್ತದಿಂದ ಕೇಳ್ಬೇಕು. ಇಲ್ಲಿ ಏನೋ ಅವಾಂತರ ಇದೆ, ಅನಂತನ ಅವಾಂತರ ತರ. ಅದನ್ನ ಭೇದ್ಸೋದಿಕ್ಕೆ ಅಂತ ಕೃಷ್ಣ, ಬೇಡ ಬೇಡ, ಈ ಕ್ರಿಶ್ ಇದನಲ್ಲ, ಇವನೇ ಸಾಕು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಮಗುನ್ ಕೊಡಪ್ಪ, ನಾವು ಊರಿಗೆ ಹೊರಡ್ಬೇಕು ಅಂತ ಪ್ರಮೀಳಾ ಹೇಳ್ತಾಳೆ. ಓಹೋ, ದೊಡ್ಡಮ್ಮನವರು ಇದ್ಕಿದಾಗೆ ಈಗ ಸಡನ್ ಆಗಿ ಊರ್ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಇಲ್ಲೇನ ಹುಸಿ ಕೋಪ, ಹಸಿ ಸುಳ್ಗಳು ಇದೆ ಅಂತ ಎದ್ದಕ್ ಕಾಣಿಸ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಕ್ರಿಶ್, ಕಲ್ಯಾಣಿ ನಿನ್ಗೆ ಏನಾಗ್ಬೇಕು ಅಂತ ಮೀನಾ ಕೇಳ್ತಾಳೆ. ನನ್ನ ಅತ್ತೆ ಅಂತ ಕ್ರಿಶ್ ಹೇಳ್ತಾನೆ. ಅತ್ತೆ ಅಂದ್ರೆ ಹೇಗೆ ಅಂತ ಮೀನಾ ಕೇಳ್ತಾಳೆ. ಅದು ಅದು ಅಂತ ಕ್ರಿಶ್ ಏನೋ ಯೋಚನೆ ಮಾಡ್ತಿರ್ತಾನೆ. ಅದೆಲ್ಲ ಏನೂ ಇಲ್ಲಪ್ಪ, ಇವ್ರ ಅತ್ತೆ ಧ್ವನಿನೂ ಹೀಗೆ ಇದೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಅಷ್ಟೇ ಅಂತ ಪ್ರಮೀಳಾ ಹೇಳ್ತಾಳೆ. ಹಾಗೆಲ್ಲ ಕನ್ಫ್ಯೂಸ್ ಆಗೋದಿಕ್ ಹೇಗ್ ಸಾಧ್ಯ? ದೊಡ್ಡವರಾಗಿ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ಮಕ್ಕಳೆಲ್ಲ ಕನ್ಫ್ಯೂಸ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ರೋಹಿಣಿ, ಆ ಮಗು ಹೇಳ್ತಾ ಇರೋದು ಸತ್ಯ ಅನಿಸ್ತಾ ಇದೆ. ನೀನು ರೋಹಿಣಿನಾ ಅಥವಾ ಕಲ್ಯಾಣಿನೇನಾ ಅಂತ ಮನೋಜ್ ಕೇಳ್ತಾನೆ. ಕಲ್ಯಾಣಿನೋ ಬಾವಿನೋ ಕೆರೆನೋ ಅದಲ್ಲ ಮ್ಯಾಟ್ರು. ಈ ಮಗುಗೆ ಈ ಪೌಡ್ರಮ್ಮ ಅತ್ತೆ ಹೇಗೆ? ಅಲ್ಲ, ಅದ್ ಯಾವ ರೀತಿ ಸಂಬಂಧ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜು ಕೃಷ್ಣ ಎತ್ಕೊಂಡು, ನೋಡ್ ಮಗು, ನಾನ್ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಹಾಗೆ ನೀನ್ ಕೇಳಿದ್ದೆಲ್ಲಾನು ಕೊಡಿಸ್ತೀನಿ. ಆದ್ರೆ ಸತ್ಯ ಹೇಳು ಅಂತ ಹೇಳಿ ಕ್ರಿಶ್ ಕೈಯಲ್ಲಿ ರೋಹಿಣಿ ಮುಖಾನ ಮುಟ್ಸಿ, ಹೇಳ್ ಮಗು ಈಗ, ಇವ್ರ್ ನಿನ್ಗೆ ಹೇಗತ್ತೆ ಅಂತ ಮನೋಜ್ ಕೇಳ್ತಾನೆ. ಗೊತ್ತಿಲ್ಲ, ಆದ್ರೆ ನನ್ಗೆ ಬುದ್ಧಿ ಬಂದಾಗಿಂದ ನನ್ನನ್ನ ನೀನು ಅತ್ತೆ ಅಂತಾನೆ ಕರಿಬೇಕು ಅಂತ ಕಲ್ಯಾಣಿ ಅತ್ತೆ ಹೇಳಿದ್ದಾರೆ ಅಂತ ಕ್ರಿಶ್ ಹೇಳ್ತಾನೆ. ಅತ್ತೆ ಅಂತಾನೆ ಕರಿಬೇಕು ಅಂದ್ರೆ ಏನರ್ಥ? ಕ್ರಿಶ್, ಅತ್ತೆ ಅನ್ನೋಕ್ಕೂ ಮುಂಚೆ ಮೊದ್ಲು ನೀನು ಕಲ್ಯಾಣಿ ಅವ್ರನ್ನ ಏನಂತ ಕರಿತಾ ಇದ್ದೆ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ಕೇಳಿ ರೋಹಿಣಿ ಹಾಗೆ ಪ್ರಮೀಳಾ ಇಬ್ರು ಶಾಕ್ ನಲ್ಲಿರ್ತಾರೆ. ಕ್ರಿಶ್, ದೊಡ್ಡಮ್ಮ ಅಂತ ಕರಿತಾ ಇದ್ಯಾ ಅಥವಾ ಚಿಕ್ಕಮ್ಮ ಅಂತ ಕರಿತಾ ಇದ್ಯಾ ಅಥವಾ ಅಂತ ಸೂರ್ಯ ಹೇಳ್ತಾನೆ. ಆಗ ಅಮ್ಮ ಅಂತಿದ್ದೆ ಅಂತ ಕ್ರಿಶ್ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ಲ ಒಂದ್ ಕ್ಷಣ ಶಾಕ್ ಆಗ್ತಾರೆ. ಓಹೋ, ಮ್ಯಾಟ್ರು 350 ಕಿಲೋಮೀಟರ್ ದೂರದಲ್ಲಿದೆ ಅಂತ ಅನ್ಕೊಂಡಿದ್ದೆ, ಇಲ್ಲ, ಮ್ಯಾಟ್ರ್ ಇಲ್ಲೇ ಇದೆ ಅಂತ ಸೂರ್ಯ ಹೇಳ್ತಾನೆ. ಆಗ, ಏ ರೋಹಿಣಿ, ಸತ್ಯ ಹೇಳ್ಬಿಡು ಅಂತ ಮನೋಜ್ ಕೇಳ್ತಾನೆ. ಏ ಗುಂಗ್ರಿ, ಏನೇ ಇದು? ಆ ಮಗು ನಿನ್ನನ್ನ ಅಮ್ಮ ಅಂತ ಕರಿತಾ ಇದೆ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಇಲ್ಲ ಅತ್ತೆ, ನನ್ಗೆ ಈ ಮಗು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ. ರೀ, ಏನ್ರಿ ನೀವು? ಈ ಮಗು ನನ್ನನ್ನ ಅಮ್ಮ ಅಂತ ಕರಿತಾ ಇದೆ, ನನ್ಗೆ ತೊಂದರೆ ಆಗ್ತಾ ಇದೆ, ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ನೆ ನಿಂತಿದ್ದೀರಲ್ಲ, ಗೊತ್ತಾಗ್ತಿಲ್ವಾ ಅಂತ ರೋಹಿಣಿ ಪ್ರಮೀಳಾ ಹತ್ರ ರೇಗಾಡ್ತಿರ್ತಾಳೆ. ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ಕ್ರಿಶ್, ನಿನ್ಗೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಸುಮ್ನೆ ಇರು ನೀನು ಅಂತ ಪ್ರಮೀಳಾ ಹೇಳ್ತಾಳೆ. ಆಗ ಶಾಂತಿಗೆ ಡೌಟ್ ಬಂದು ಕ್ರಿಶ್ ಕೈ ಹಿಡ್ದೆಳ್ದು ಕ್ರಿಶ್ನೇ ದುರ್ಗುಡ್ಕೊಂಡ್ ನೋಡ್ತಾ ಕೂತಿರ್ತಾಳೆ. ಆಗ, ಏಯ್ ಏಯ್ ಏಯ್, ಏನೇ ಮಗುನ ಹಂಗ್ ದುರ್ಗುಡ್ಕೊಂಡ್ ನೋಡ್ತಾ ಇದ್ಯಾ? ರಾಕ್ಷಸಿ ತರ ನೋಡ್ತಾ ಇದ್ಯಲ್ಲೇ? ಅವ್ರ ಮಗು ಹತ್ರ ನಿನ್ಗೇನೆ ಕೆಲ್ಸ? ಕಳ್ಸೆ ಕಳ್ಸೆ ಮಗುನ ಪಾಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೀವು ಸುಮ್ನೆ ಇರ್ರಿ, ಸತ್ಯ ಹೇಳೋ, ನೀನ್ ಇವಳನ್ನ ಅಮ್ಮ ಅಂತ ಕರಿತಿದ್ಯಾ? ಬೊಗಳು, ಅಮ್ಮ ಅಂತ ಕರಿತಿದ್ಯಾ ಅಂತ ಶಾಂತಿ ಕ್ರಿಶ್ ಕೈ ಹಿಡ್ಕೊಂಡು ಎಳ್ದಾಡ್ತಿರ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ, ದಯವಿಟ್ಟು ಆ ಮಗುನ ಚಿತ್ರಹಿಂಸೆ ಮಾಡ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏ ಪಶುವೆ, ಆ ಮಗು ಕೈ ಯಾಕೆ ಹಂಗ್ ಹಿಡ್ಕೊಂಡು ಎಳ್ದಾಡ್ತಿದ್ಯಾ? ಕೈಗಿ ಮುರ್ದೋಗುತ್ತೆ ಕಣೆ, ಬಿಟ್ಬಿಡೆ ಮಗುನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲ, ಇವನ್ ಯಾರು? ಇವನ್ಗೇನಾದ್ರೆ ಇಲ್ಲಿರೋರ್ಗೆ ಏನಾಗ್ಬೇಕು? ಯಾರೋ ಯಾರೋ ನಿಮ್ಮಮ್ಮ, ನಿಮ್ಮಮ್ಮ ಯಾರೋ, ಯಾಕೆ ಅವಳು ನಮ್ಮ ಅಂತ ಕರಿತೀಯ ಹೇಳೋ ಅಂತ ಕ್ರಿಶ್ ಕೈ ಹಿಡ್ಕೊಂಡು ಶಾಂತಿ ಎಳ್ದಾಡ್ತಿರ್ತಾಳೆ. ಕೈ ನೋವಾಗ್ತಿದೆ, ಬಿಟ್ಬಿಡಿ ಅಂತ ಕ್ರಿಶ್ ಬಡ್ಕೊಂತಿರ್ತಾನೆ. ಅತ್ತೆ ಪ್ಲೀಸ್ ಅತ್ತೆ, ಬಿಟ್ಬಿಡಿ ಅವ್ನ ಅಂತ ಮೀನಾ ಹೇಳ್ತಿರ್ತಾಳೆ. ಏಯ್, ಬಾಯಿ ಮುಚ್ಕೊಂಡ್ ನಿಂತ್ಕೋಬೇಕಲ್ಲಿ, ಹೋಗೆ ಹೋಗೆ ಹಿಂದೆ ಅಂತ ಶಾಂತಿ ಗದರ್ತಾಳೆ. ಮತ್ತೆ ಶಾಂತಿ ಕ್ರಿಶ್ ಕೈ ಹಿಡ್ಕೊಂಡು ಯಾರೋ ನಿಮ್ಮಮ್ಮ, ಯಾರ್ ನಿಮ್ಮಮ್ಮ ಅಂತ ಹೇಳ್ದಾಡ್ತಿರ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ, ಬಿಟ್ಬಿಡಿ ಅತ್ತೆ, ಅವನಿಗೆ ನೋವಾಗ್ತಿದ್ಯಂತೆ, ಬಿಟ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಸತ್ಯ ಹೇಳೋ, ನೀನ್ ಯಾಕೆ ಇವಳನ್ನ ಅಮ್ಮ ಅಂತ ಕರಿತಿದ್ದೆ?
ಎಲ್ ನೋಡಿದ್ಯಾ ಇವಳನ್ನ ಅಂತ ಶಾಂತಿ ಕೇಳ್ತಾಳೆ. ಮನೆಯಲ್ಲಿ ಮನೆಗ್ ಬರ್ತಾ ಇದ್ರು, ನನ್ ಜೊತೆನೆ ಇರ್ತಾ ಇದ್ರು ಅಂತ ಕ್ರಿಶ್ ಹೇಳ್ತಾನೆ. ಅಮ್ಮ, ಮೊದ್ಲ ಮಗುನ್ ಬಿಡಮ್ಮ, ಆ ಮಗುಗ್ ಮೊದ್ಲೇ ಕಣ್ ಕಾಣಿಸ್ತಾ ಇಲ್ಲ, ಅದ್ ಹೇಳದನ್ನೆಲ್ಲ ಸತ್ಯ ಅಂತ ಹೇಗ್ ನಂಬ್ತೀಯ ನೀನು ಅಂತ ರವಿ ಹೇಳ್ತಾನೆ. ಹೇಳೋ, ಸತ್ಯ ಹೇಳೋ ಅಂತ ಶಾಂತಿ ಕ್ರಿಶ್ ಕೈ ಹಿಡಿದುಕೊಂಡು ಎಳ್ದಾಡ್ತಿರ್ತಾಳೆ. ಏ ಪಾಪಿಷ್ಟಳೆ, ರಟ್ಟೆ ಮುರ್ದೋಗುತ್ತೆ ಕಣೆ ಮಗುದು, ಯಾರ್ನೋ ನೋಡಿ ಇನ್ಯಾರ್ನೋ ಅನ್ಕೊಂಡಿದ್ಯಾ ಕಣೆ ನೀನು, ಬಿಟ್ಬಿಡೆ ದಯವಿಟ್ಟು ಆ ಮಗುನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅತ್ತೆ ಪ್ಲೀಸ್, ಅತ್ತೆ ಪ್ಲೀಸ್ ಬಿಡಿಯತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅವ್ರು ನಮ್ಮಮ್ಮನೇ, ಬೇಕಾದ್ರೆ ಅವ್ರ ಫ್ರೆಂಡು ಪೂಜಾ ಅಂತ ಇದಾರೆ, ಅವ್ರನ್ನೇ ಕೇಳಿ ಅಂತ ಕ್ರಿಶ್ ಹೇಳ್ತಾನೆ. ಅದ್ನ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.